ಕಬ್ಬಿನ ಬೆಳೆಗೆ ಸೂಕ್ತ ದರವನ್ನ ಕೊಡಬೇಕು. 3,500 ರೂಪಾಯಿಯನ್ನ ದರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ ಒಂದು ವಾರಗಳಿಂದ ಕೂಡ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕಷ್ಟು ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದರೆ ಈವರೆಗೂ ಯಾವ ಸರ್ಕಾರಗಳಾಗಲಿ, ಸ್ಥಳೀಯ ಶಾಸಕರಾಗಲಿ, ಮಂತ್ರಿಗಳಾಗಲಿ ಯಾರು ಕೂಡ ಸ್ಪಂದಿಸುವ ಕೆಲಸವನ್ನ ಮಾಡಬೇಕು. 7 ದಿನಗಳ ಕಾಲ ನಾವು ಗಡುವನ್ನ ಕೊಡ್ತೇವೆ, ಅದರೊಳಗಾಗಿ ಸರ್ಕಾರ ಏನಾದರೂ ನಮಗೆ ಸೂಕ್ತ ದರ ಕೊಡದಿದ್ದರೆ ಏನು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೋರಾಟಗಾರರು ಎಚ್ಚರಿಕೆ ಕೊಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಸದ್ಯ ಬೆಳಗಾವಿ ಪಟ್ಟಣದಿಂದ ಏನು ಗೋಕಾಕ್ನ ನಾಕ ಒಂದರಲ್ಲಿ ರೈತರು ಈಗ ಪ್ರತಿಭಟನೆಗೆ ಕುಳಿತಿರುವಂಥದ್ದು. ಪ್ರಮುಖವಾಗಿ ಕಳೆದ ಒಂದು ವಾರಗಳಿಂದ ಕೂಡ ನಿರಂತರವಾಗಿ ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಏನು ಸರ್ಕಾರಗಳು ಏನು ರೈತರೆಲ್ಲರೂ ಕೂಡ ಮಾಡ್ತಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಆಕ್ರೋಶ ವ್ಯಕ್ತಪಡಿಸುವ ಕೆಲಸ ಆಗ್ತಿರುವಂಥದ್ದು ಗಮನಿಸಬಹುದು. ಈ ಒಂದು ಹೋರಾಟಕ್ಕೆ ಕಾಲೇಜು ವಿದ್ಯಾರ್ಥಿಗಳು ಕೂಡ ಈಗ ಸಾಥ್ ಕೊಟ್ಟಿರುವಂಥದ್ದು. ತಮ್ಮ ಕಾಲೇಜ್ಗೆ ಏನು ರಜೆಯನ್ನು ನೀಡಿ ಶಾಲೆಯನ್ನು ಬಿಟ್ಟು ಕಾಲೇಜ್ಗಳನ್ನು ಬಿಟ್ಟು ಇಲ್ಲಿ ರೈತರ ಪ್ರತಿಭಟನೆಗೆ ಭಾಗಿಯಾಗಿರುವಂಥದ್ದು ಗಮನಿಸಬಹುದು. ಏನು ಒಂದು ಪ್ರತಿ ಟನ್ಗೆ 3,500 ರೂಪಾಯಿಯನ್ನು 500 ರೂಪಾಯಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ರೈತರು ಹೋರಾಟ ಮಾಡ್ಕೊಂಡು ಬಂದರೂ ಕೂಡ ಈವರೆಗೂ ಯಾವ ಸರ್ಕಾರಗಳು ಯಾರೂ ಕೂಡ ಇವರ ಸ್ಪಂದನೆಗೆ ಕೆಲಸವನ್ನು ಮಾಡ್ತಿಲ್ಲ. ಹಾಗಾಗಿ ನಮ್ಮ ಹೋರಾಟ ಸಫಲ ಆಗೋವರೆಗೂ ನಾವು ಹೋರಾಟವನ್ನು ಕೈ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಿರುವಂಥದ್ದು. ಈಗ ನಮ್ಮ ಜೊತೆಗೆ ರೈತರಿದ್ದಾರೆ, ಅವರನ್ನು ಕೂಡ ಮಾತಾಡ್ತೀನಿ. ಸರ್, ಸಾಕಷ್ಟು ದಿನ ಆಯಿತು ಹೋರಾಟ ಮಾಡಾಕತ್ತಿ, ಯಾಕೆ ನಿಮ್ಗೆ ಸ್ಪಂದನೆ ಕೊಡ್ತಿಲ್ಲ ಸರ್ಕಾರಗಳಾಗಲಿ, ಸ್ಥಳೀಯ ಶಾಸಕರಾಗಲಿ, ಮಂತ್ರಿಗಳಾಗಲಿ? ಸರ್, ಇವತ್ತಿಗೆ ನಮ್ಮ 3 ದಿವಸ ಆಯ್ತು. ಈಗ ಇದೇ ನನಗೆ BP ಕಡಿಮೆ ಆಗಿಲ್ಲೇ ಮಲಗಿನೇ. ಯಾಕೆ ಈ ಮಾತು ಹೇಳತ್ತಂದ್ರೆ ಸ್ಪಂದನೆ ಯಾಕೆ ಕೊಡ್ತಾ ಇಲ್ಲ ಅಂದರೆ ಅವರು ಒಂದು ಉಡಾಪಿ ಮಾತು ಹೇಳ್ತಾ ಇದ್ದಾರೆ. ನಾವು ಫ್ಯಾಕ್ಟ್ರಿ ಮಾಲಕರು, ಬಿಲ್ ಫೈನಲ್ ಮಾಡೋರು ನಾವು ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆ ಅಷ್ಟು ಅಹಂಕಾರ ಐತಪ್ಪ ಅಂದ್ರೆ ದೇಶಕ್ಕೆ ಅನ್ನ ಕೊಡೋರ ಆ ಫ್ಯಾಕ್ಟ್ರಿ ನಡೆಸೋರು ನಾವು ಫ್ಯಾಕ್ಟ್ರಿ ನಡೆಸ್ಲಿಕ್ಕೆ ಅದಕ್ಕೆ ಕಟ್ಟಿ ಹಾಕಕ್ಕೆ ಆಗೋದಿಲ್ಲ. ಇವರಿಗೆ ಕಬ್ಬು ಬೆಳೆದು ನಮ್ಮ ಬೆಲೆ ನಮಗೆ ಕೊಡ್ರಪ್ಪ ಅಂದ್ರೆ ಅವರು DC ಅವ್ರಿಗೆ ಹೇಳಿದ್ದೇವೆ, ಅವ್ರಿಗೆ ಹೇಳಿದ್ವಿ. ಸಕ್ಕರೆ ಮಂತ್ರಿ ಉಡಾಪಿ ಮಾತು ಕೊಡ್ತಾನೆ. DC ನೋಡ್ರಿ ಸರ್ಕಾರದ ಒಂದು ಭಾಗ, ಅವ್ರು ಏನು ಹೇಳ್ತಾರೆ ಮಂತ್ರಿ ಹೇಳ್ತಾರೆ, DC ಬಂದು ನಮ್ಗೆ ಹೇಳೋ ಅದನ್ನು ಇವ್ರು ಬಿಟ್ಟು ಕಿಶಿಂದ ತತ್ಕ್ಷಣ ತಾವೇ ಬಂದು ಕಿಶಿಂದ ಇಲ್ಲಿ ರಾಜ್ಯದ ಒಂದು ಕೇಂದ್ರ ಸ್ಥಾನದ ಗೋಕಾಕ್ ಅಂದ್ರೆ ಇವತ್ತು ನಮ್ಮ ಸರ್ಕಾರವನ್ನು ಬದಲಿ ಮಾಡುವಂಥ ತಾಕತ್ತಿರುವಂಥ ನಾಡೈತಿ. ಯಾಕ್ರಿ ಏನಾಗತೈತಿ ಅಂತ ನಿಜವಾದಂಥ ಮಾತು ಹೇಳ್ರಿ ಸರ. ಇಡೀ ಸರ್ಕಾರ ಚೇಂಜ್ ಮಾಡ್ಬೋದು, ದೇಶ ನೋಡುವಂಥದ್ದು ಇದು ನಾಡು. ಇಂಥ ನನ್ನ ನಾಡಿನಾಗ ನಮಗೆ ಘೋರ ಅನ್ಯಾಯ ಆಗತೈತೆ. ರೈತರನ್ನು ಅರಬತ್ತಲೆ ಮಾಡಿ ಕುಣಿಸಿದಾರು. ಈ ವೇದಿಕೆಗೆ ಇನ್ನೂವರೆಗೆ ಯಾವ ಅಧಿಕಾರಿ ಅವರನ್ನು ಕಳಿಸಿಲ್ಲ, ಮಂತ್ರಿ ಅವರು ಬಂದಿಲ್ಲ, ಶಾಸಕರು ಬಂದಿಲ್ಲ. ಯಾಕೆ ಈ ಮಾತು ಹೇಳ್ತಾನಂದ್ರೆ ಈ ನಮ್ಮ ಸರ್ಕಾರ ರೈತರ ಮೇಲೆ ಮರತಾಳಿ ಧೋರಣೆ ತೋರ್ತಾ ಐತೆ. ಇದಕ್ಕೆ ಏನಾರ ತಕ್ಷಣ ಸಕ್ಕರೆ ಮಂತ್ರಿ, ಮುಖ್ಯಮಂತ್ರಿ ಭಾಗಿಯಾಗಿ ಏನಾದರೂ ಕಬ್ಬಿನ ಮೇಲೆ ತತ್ಕ್ಷಣ ನಿಗದಿ ಮಾಡಿ ಕಾರ್ಖಾನೆ ಚಾಲೂ ಮಾಡದೆ ಹೋದ್ರೆ ಇವತ್ತಿನ ಪರಿಸ್ಥಿತಿ ಉಗ್ರ ರೂಪಕ್ಕೆ ಹೋಗಿ ಬೀದಿ ತನಕ ಕಟ್ಟಿ ಯಾವಿ ರಸ್ತೆ ಬಂದ್ ಮಾಡಿ ಬರುವಂಥ ದಿನಗಳಲ್ಲಿ ಡಿಸೆಂಬರ್ ತಿಂಗಳ ಅಧಿವೇಶನಕ್ಕೆ ಬರ್ತಾರೋ ಅವ್ರು ರಸ್ತೆ ಮೇಲೆ ಕುಣಿಸಿ ಕೆಸಿಂದ ಗಾಡಿ ಹವಾ ತೆಗೆಯುವಂಥ ಕೆಲಸ ರೈತರು ಮಾಡ್ತಾರೋ, ವಿದ್ಯಾರ್ಥಿಗಳು ಮಾಡ್ತಾರೋ, ಕಾರ್ಮಿಕರು ಮಾಡ್ತಾರೋ. ಅದಕ್ಕಾಗಿ ದಯವಿಟ್ಟು ಇವತ್ತು ಅವ್ರಿಗೆ ಎಚ್ಚರಿಕೆ ಕೊಡ್ತೀನೋ, ರೈತರ ತಾಳ್ಮೆ ಪರೀಕ್ಷಣೆ ಮಾಡಬೇಡ್ರಿ. ರೈತರ ಮೇಲೆ ನೀವು ಚೆಲ್ಲಾಟ ಮಾಡಬೇಡ್ರಿ ಅಂತ ಹೇಳ್ತೀನೋ. 3,500 ಘೋಷಣೆ ಮಾಡದೆ ಹೋದ್ರೆ ರೈತು ಎದಕ್ಕೆ ಗುಂಡು ಹಾಕೋಕು ಸರಿ ತಯಾರದಂತ ಹೇಳಕ್ಕೆ ಬಯಸ್ತೀನಿ ಸರ್. ಇದು ರೈತರು ಸರ್ಕಾರಕ್ಕೆ ಪ್ರಮುಖವಾಗಿ ಎಚ್ಚರಿಕೆ ಕೊಡುವ ಕೆಲಸವನ್ನು ಮಾಡ್ತಿರುವಂಥದ್ದು. 3,500 ರೂಪಾಯಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ. ಇಲ್ಲವಾದರೆ ನಮಗೆ ಗುಂಡು ಹೊಡೆಯೋದಕ್ಕೂ ಕೂಡ ಗೊತ್ತು ಅನ್ನೋ ಸಂದೇಶವನ್ನು ಕೊಡ್ತಿರುವಂಥದ್ದು ಗಮನಿಸ್ಬೋದು. ಈಗ ಕಾಲೇಜು ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಗೆ ಸಾಥ್ ನೀಡಿರುವಂಥದ್ದು. ಆ ವಿದ್ಯಾರ್ಥಿಗಳನ್ನು ಕೂಡ ನಾನು ಮಾತಾಡ್ತೀನಿ. ಅಪ್ಪಿ, ಈಗ ರೈತರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಆ ಕಾಲೇಜಿಗೆ ರಜೆ ಕೊಟ್ಟಿದ್ದಾರೆ, ಅದು ಬಿಟ್ಟು ಬಂದಿದ್ದೀರಾ? ಅಂದ್ರಿ ನಾವು ಈಗ ರೈತನ ಮಕ್ಳು ಅದೇವು ರೀ. ಹೊಲ್ದಾಗ ಮಾಡ್ಬೇಕು, ನಾವು ಹೊಲ್ದಾಗ ಮಾಡ್ತೇವೆ ರೀ. ಹೊಲ್ದಾಗ ಮಾಡೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತೈತೆ ರೀ, ರೈತನ ಮಕ್ಳಿಗೆ ಗೊತ್ತೈತೆ ರೀ, ರೈತರಿಗೆ ಗೊತ್ತೈತೆ ರೀ. ಆ ಹೊರಗೆ ಕುತ್ಕೊಂಡು ರೈತರು ರೈತ ಇವತ್ತು ಬೆಳಿರೋಕೆ ಅವ್ರು ಯಾರೂ ಊಟನ ಮಾಡೋದಿಲ್ಲ ರೀ. ಯಾವ ಮುಖ್ಯಮಂತ್ರಿ ಆಗಲಿ, MLA ಆಗಲಿ, MP ಆಗಲಿ ಯಾರೂ ಊಟನ ಮಾಡೋದಿಲ್ಲ ರೀ. ರೈತ ಬರೀ ಒಂದು ದಿನ ಬೆಳೆದು ಬಿಟ್ಟಂದ್ರೆ ಇವರೆಲ್ಲ ಏನಾಗ್ತಾರೆ ಗೊತ್ತಿಲ್ಲ ರೀ. ಆದರೂ ರೈತಿಗೆ ಈಗ ಭಾಳ ಅನ್ಯಾಯ ಆಗತೈತೆ ರೀ. ರೈತ ಬೆಳೆದ ಬೆಲೆಗೆ ಸರಿಯಾಗಿ ಬೆಲೆ ಸಿಗುವತ್ತು ರೀ. ರೈತರೆಲ್ಲ ನೋಡಿ ನಿಮ್ಗಾರು ಗೊತ್ತೈತೆ ರೀ, ಆತ್ಮಹತ್ಯೆ ಮಾಡ್ಕೊತಾರೆ ರೀ. ಈಗ ಹಾಗೆ ಬೆಲೆ ಅನ್ಕಿ ಕರೆಕ್ಟಾಗಿ ಸಿಗುವತ್ತು ರೀ. ಸಿಗು ಮಟ ನಾವು ಬಿಡೋದಿಲ್ಲ ರೀ. ಎಲ್ಲ ರೈತನ ಮಕ್ಳು ಜೊತೆಗೆ ಇರ್ತೀರಿ ನಾವು ಇರ್ತೀವಿ ರೀ. ಎಲ್ಲ ರೈತನ ಮಕ್ಳು ಇರ್ತೀವಿ ರೀ. ನಾವು ಕಾಲೇಜ್ ಯುವಕರು ಇರ್ತೀವಿ ರೀ. ಈಗ ಸ್ವಲ್ಪ ಜನ ಬಂದಿದ್ದೀವಿ ರೀ, ನಾಳೆ ಇನ್ನೂ ಬರ್ತೀವಿ ರೀ. ಇವತ್ತು ನಮಗೆ ಬಂದು ಸರಿಯಾದ ಬೆಲೆ ಕೊಡ್ರಕ್ಕೆ ನಾಳೆ ಗೋಕಾಕ್ ಬಂದ್ರಿ, ನಾಡ್ದು ಬೆಳಗಾವಿ ಬಂದ್ರಿ, ನಾಡ್ದು ಕರ್ನಾಟಕನ ಬಂದ್ ಮಾಡೋ ಕೆಪಾಸಿಟಿ ರೈತರ ಕಡೆ ಐತ್ರಿ. ಅದು ಆಗುತ್ತೈತ್ರಿ. ಉಗ್ರ ಹೋರಾಟ ನಡೆಸ್ತೀವಿ ರೀ. ನಮಗೆ ಸರಿಯಾದ ಬೆಲೆ ಸಿಗ್ಬೇಕು ರೀ.
3,500 ಘೋಷಣೆ ಮಾಡ್ಬೇಕಂತ ಒತ್ತಾಯ ಮಾಡ್ತೀವಿ. ಹಾಂ 3,500 ಬೆಲೆ ಏರಬೇಕ್ರಿ. ಈಗ ರೈತರು ಬೆಳೆದ ಬೆಲೆಗೆ ಸರಿಯಾಗಿ ಬೆಲೆನೇ ಸಿಗ್ವತ್ರಿ. ಯಾವುದೇ ಗೊಂಜಾಳ ಆಗಲಿ ಜೋಳ ಆಗಲಿ ಏನೋ ಒಂದು ಬೆಳೆದ್ರು ಸರಿಯಾಗಿ ಬೆಲೆನೇ ಇಲ್ರಿ. ಎಲ್ಲ ಸರಿಯಾಗಿ ಬೆಲೆ ಸಿಗ್ಬೇಕ್ರಿ. ರೈತಿಗೆ ಇಷ್ಟು ಬಡವಾಗ್ಯಾನ್ರಿ, ಇಷ್ಟು ಸಾಲ ಮಾಡಿಕೊಂಡು ಬೆಳೆ ಬೆಳೆದು ಅದಕ್ಕೆ ಸರಿಯಾಗಿ ಬೆಲೆ ಸಿಗ್ವತ್ರಿ. ಅದಕ್ಕಾಗಿ ರೈತರು ಆತ್ಮಹತ್ಯೆ ಮಾಡ್ಕೋತಾರೆ ರೀ. ಎಲ್ಲ ರೈತರ ಬೆಂಬಲ ಕೊಡ್ಬೇಕ್ರಿ, ಸಪೋರ್ಟ್ ಮಾಡ್ಬೇಕ್ರಿ. ನೀವು ಸಪೋರ್ಟ್ ಮಾಡಿರಿ, ನ್ಯೂಸ್ ಚಾನಲ್ದವ್ರು ಎಲ್ಲ ಸಪೋರ್ಟ್ ಮಾಡ್ಬೇಕ್ರಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ವಿದ್ಯಾರ್ಥಿಗಳು ಕೂಡ ಹೇಳ್ತಿರೋದು. ಪ್ರಮುಖವಾಗಿ ರೈತರ ಜೊತೆಗೆ ರೈತರ ಬೆನ್ನೆಲುಬಾಗಿ ನಾವು ಇರ್ತೇವೆ. ಈಗ ಏನು ಕಡಿಮೆ ಪ್ರಮಾಣದಲ್ಲಿ ಇದ್ದರೂ ಕೂಡ ಬರುವ ದಿನಗಳಲ್ಲಿ ಬಹುತೇಕ ಎಲ್ಲ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆಗೆ ರೈತರಿಗೆ ಸಾಥನ್ನು ಕೊಡ್ತೇವೆ. ನಾವು ಕೂಡ ರೈತರ ಮಕ್ಕಳಿದ್ದೇವೆ. ಹಾಗಾಗಿ ರೈತರಿಗೆ ಸಲ್ಲಬೇಕಾದಂಥ ದರವನ್ನು ರಾಜ್ಯ ಸರ್ಕಾರ ಆಗಲಿ ಇಲ್ಲಿರುವಂಥ ಆಡಳಿತ ಅಧಿಕಾರಿಗಳು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕಬ್ಬಿನ ಬೆಳೆಗೆ ಸೂಕ್ತ ದರವನ್ನು ಕೊಡಬೇಕು, 3,500 ರೂಪಾಯಿಯನ್ನು ದರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ 1 ವಾರಗಳಿಂದ ಕೂಡ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕಷ್ಟು ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಈವರೆಗೂ ಯಾವ ಸರ್ಕಾರಗಳಾಗಲಿ, ಸ್ಥಳೀಯ ಶಾಸಕರಾಗಲಿ, ಮಂತ್ರಿಗಳಾಗಲಿ ಯಾರೂ ಕೂಡ ಸ್ಪಂದಿಸುವ ಕೆಲಸವನ್ನು ಮಾಡಬೇಕು. 7 ದಿನಗಳ ಕಾಲ ನಾವು ಗಡುವನ್ನು ಕೊಡ್ತೇವೆ. ಅದರೊಳಗಾಗಿ ಸರ್ಕಾರ ಏನಾದರೂ ನಮಗೆ ಸೂಕ್ತ ದರ ಕೊಡದಿದ್ದರೆ ಏನು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೋರಾಟಗಾರರು ಎಚ್ಚರಿಕೆ ಕೊಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಸದ್ಯ ಬೆಳಗಾವಿ ಪಟ್ಟಣದಿಂದ ಏನು ಗೋಕಾಕ್ನ ನಾಕ 1ರಲ್ಲಿ ರೈತರು ಈಗ ಪ್ರತಿಭಟನೆಗೆ ಕುಳಿತಿರುವಂಥದ್ದು. ಪ್ರಮುಖವಾಗಿ ಕಳೆದ 1 ವಾರಗಳಿಂದ ಕೂಡ ನಿರಂತರವಾಗಿ ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಏನು ಸರ್ಕಾರಗಳು ಏನು ರೈತರೆಲ್ಲರೂ ಕೂಡ ಮಾಡ್ತಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಆಕ್ರೋಶ ವ್ಯಕ್ತಪಡಿಸುವ ಕೆಲಸ ಆಗ್ತಿರುವಂಥದ್ದು ಗಮನಿಸಬಹುದು. ಈ ಒಂದು ಹೋರಾಟಕ್ಕೆ ಕಾಲೇಜು ವಿದ್ಯಾರ್ಥಿಗಳು ಕೂಡ ಈಗ ಸಾಥ್ ಕೊಟ್ಟಿರುವಂಥದ್ದು. ತಮ್ಮ ಕಾಲೇಜ್ಗೆ ಏನು ರಜೆಯನ್ನು ನೀಡಿ ಶಾಲೆಯನ್ನು ಬಿಟ್ಟು ಕಾಲೇಜ್ಗಳನ್ನು ಬಿಟ್ಟು ಇಲ್ಲಿ ರೈತರ ಪ್ರತಿಭಟನೆಗೆ ಭಾಗಿಯಾಗಿರುವಂಥದ್ದು ಗಮನಿಸಬಹುದು. ಏನು ಒಂದು ಪ್ರತಿ ಟನ್ಗೆ 3,500 ರೂಪಾಯಿಯನ್ನು 500 ರೂಪಾಯಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ರೈತರು ಹೋರಾಟ ಮಾಡ್ಕೊಂಡು ಬಂದರೂ ಕೂಡ ಈವರೆಗೂ ಯಾವ ಸರ್ಕಾರಗಳು ಯಾರೂ ಕೂಡ ಇವರ ಸ್ಪಂದನೆಗೆ ಕೆಲಸವನ್ನು ಮಾಡ್ತಿಲ್ಲ. ಹಾಗಾಗಿ ನಮ್ಮ ಹೋರಾಟ ಸಫಲ ಆಗೋವರೆಗೂ ನಾವು ಹೋರಾಟವನ್ನು ಕೈ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಿರುವಂಥದ್ದು. ಈಗ ನಮ್ಮ ಜೊತೆಗೆ ರೈತರಿದ್ದಾರೆ, ಅವರನ್ನು ಕೂಡ ಮಾತಾಡ್ತೀನಿ. ಸರ್, ಸಾಕಷ್ಟು ದಿನ ಆಯಿತು ಹೋರಾಟ ಮಾಡಾಕತ್ತಿ, ಯಾಕೆ ನಿಮ್ಗೆ ಸ್ಪಂದನೆ ಕೊಡ್ತಿಲ್ಲ ಸರ್ಕಾರಗಳಾಗಲಿ, ಸ್ಥಳೀಯ ಶಾಸಕರಾಗಲಿ, ಮಂತ್ರಿಗಳಾಗಲಿ? ಸರ್, ಇವತ್ತಿಗೆ ನಮ್ಮ 3 ದಿವಸ ಆಯ್ತು. ಈಗ ಇದೇ ನನಗೆ BP ಕಡಿಮೆ ಆಗಿಲ್ಲೇ ಮಲಗಿನೇ. ಯಾಕೆ ಈ ಮಾತು ಹೇಳತ್ತಂದ್ರೆ ಸ್ಪಂದನೆ ಯಾಕೆ ಕೊಡ್ತಾ ಇಲ್ಲ ಅಂದರೆ ಅವರು ಒಂದು ಉಡಾಪಿ ಮಾತು ಹೇಳ್ತಾ ಇದ್ದಾರೆ. ನಾವು ಫ್ಯಾಕ್ಟ್ರಿ ಮಾಲಕರು, ಬಿಲ್ ಫೈನಲ್ ಮಾಡೋರು ನಾವು ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆ ಅಷ್ಟು ಅಹಂಕಾರ ಐತಪ್ಪ ಅಂದ್ರೆ ದೇಶಕ್ಕೆ ಅನ್ನ ಕೊಡೋರ ಆ ಫ್ಯಾಕ್ಟ್ರಿ ನಡೆಸೋರು ನಾವು ಫ್ಯಾಕ್ಟ್ರಿ ನಡೆಸ್ಲಿಕ್ಕೆ ಅದಕ್ಕೆ ಕಟ್ಟಿ ಹಾಕಕ್ಕೆ ಆಗೋದಿಲ್ಲ. ಇವರಿಗೆ ಕಬ್ಬು ಬೆಳೆದು ನಮ್ಮ ಬೆಲೆ ನಮಗೆ ಕೊಡ್ರಪ್ಪ ಅಂದ್ರೆ ಅವರು DC ಅವ್ರಿಗೆ ಹೇಳಿದ್ದೇವೆ, ಅವ್ರಿಗೆ ಹೇಳಿದ್ವಿ. ಸಕ್ಕರೆ ಮಂತ್ರಿ ಉಡಾಪಿ ಮಾತು ಕೊಡ್ತಾನೆ. DC ನೋಡ್ರಿ ಸರ್ಕಾರದ ಒಂದು ಭಾಗ. ಅವ್ರು ಏನು ಹೇಳ್ತಾರೆ, ಮಂತ್ರಿ ಹೇಳ್ತಾರೆ, DC ಬಂದು ನಮ್ಗೆ ಹೇಳೋ ಅದನ್ನು ಇವ್ರು ಬಿಟ್ಟು ಕಿಶಿಂದ ತತ್ಕ್ಷಣ ತಾವೇ ಬಂದು ಕಿಶಿಂದ ಇಲ್ಲಿ ರಾಜ್ಯದ ಒಂದು ಕೇಂದ್ರ ಸ್ಥಾನದ ಗೋಕಾಕ್ ಅಂದ್ರೆ ಇವತ್ತು ನಮ್ಮ ಸರ್ಕಾರವನ್ನು ಬದಲಿ ಮಾಡುವಂಥ ತಾಕತ್ತಿರುವಂಥ ನಾಡೈತಿ. ಯಾಕ್ರಿ ಏನಾಗತೈತಿ ಅಂತ ನಿಜವಾದಂಥ ಮಾತು ಹೇಳ್ರಿ ಸರ. ಇಡೀ ಸರ್ಕಾರ ಚೇಂಜ್ ಮಾಡ್ಬೋದು, ದೇಶ ನೋಡುವಂಥದ್ದು ಇದು ನಾಡು. ಇಂಥ ನನ್ನ ನಾಡಿನಾಗ ನಮಗೆ ಘೋರ ಅನ್ಯಾಯ ಆಗತೈತೆ. ರೈತನನ್ನು ಅರಬತ್ತಲೆ ಮಾಡಿ ಕುಣಿಸಿದಾರು. ಈ ವೇದಿಕೆಗೆ ಇನ್ನೂವರೆಗೆ ಯಾವ ಅಧಿಕಾರಿ ಅವರನ್ನು ಕಳಿಸಿಲ್ಲ, ಮಂತ್ರಿ ಅವರು ಬಂದಿಲ್ಲ, ಶಾಸಕರು ಬಂದಿಲ್ಲ. ಯಾಕೆ ಈ ಮಾತು ಹೇಳ್ತಾನಂದ್ರೆ ಈ ನಮ್ಮ ಸರ್ಕಾರ ರೈತರ ಮೇಲೆ ಮರತಾಳಿ ಧೋರಣೆ ತೋರ್ತಾ ಐತೆ. ಇದಕ್ಕೆ ಏನಾರ ತಕ್ಷಣ ಸಕ್ಕರೆ ಮಂತ್ರಿ, ಮುಖ್ಯಮಂತ್ರಿ ಭಾಗಿಯಾಗಿ ಏನಾದರೂ ಕಬ್ಬಿನ ಮೇಲೆ ತತ್ಕ್ಷಣ ನಿಗದಿ ಮಾಡಿ ಕಾರ್ಖಾನೆ ಚಾಲೂ ಮಾಡದೆ ಹೋದ್ರೆ ಇವತ್ತಿನ ಪರಿಸ್ಥಿತಿ ಉಗ್ರ ರೂಪಕ್ಕೆ ಹೋಗಿ ಬೀದಿ ತನಕ ಕಟ್ಟಿ ಯಾವಿ ರಸ್ತೆ ಬಂದ್ ಮಾಡಿ ಬರುವಂಥ ದಿನಗಳಲ್ಲಿ ಡಿಸೆಂಬರ್ ತಿಂಗಳ ಅಧಿವೇಶನಕ್ಕೆ ಬರ್ತಾರೋ ಅವ್ರು ರಸ್ತೆ ಮೇಲೆ ಕುಣಿಸಿ ಕೆಸಿಂದ ಗಾಡಿ ಹವಾ ತೆಗೆಯುವಂಥ ಕೆಲಸ ರೈತರು ಮಾಡ್ತಾರೋ, ವಿದ್ಯಾರ್ಥಿಗಳು ಮಾಡ್ತಾರೋ, ಕಾರ್ಮಿಕರು ಮಾಡ್ತಾರೋ. ಅದಕ್ಕಾಗಿ ದಯವಿಟ್ಟು ಇವತ್ತು ಅವ್ರಿಗೆ ಎಚ್ಚರಿಕೆ ಕೊಡ್ತೀನೋ, ರೈತರ ತಾಳ್ಮೆ ಪರೀಕ್ಷಣೆ ಮಾಡಬೇಡ್ರಿ. ರೈತರ ಮೇಲೆ ನೀವು ಚೆಲ್ಲಾಟ ಮಾಡಬೇಡ್ರಿ ಅಂತ ಹೇಳ್ತೀನೋ. 3,500 ಘೋಷಣೆ ಮಾಡದೆ ಹೋದ್ರೆ ರೈತು ಎದಕ್ಕೆ ಗುಂಡು ಹಾಕೋಕು ಸರಿ ತಯಾರದಂತ ಹೇಳಕ್ಕೆ ಬಯಸ್ತೀನಿ ಸರ್. ಇದು ರೈತರು ಸರ್ಕಾರಕ್ಕೆ ಪ್ರಮುಖವಾಗಿ ಎಚ್ಚರಿಕೆ ಕೊಡುವ ಕೆಲಸವನ್ನು ಮಾಡ್ತಿರುವಂಥದ್ದು. 3,500 ರೂಪಾಯಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ. ಇಲ್ಲವಾದರೆ ನಮಗೆ ಗುಂಡು ಹೊಡೆಯೋದಕ್ಕೂ ಕೂಡ ಗೊತ್ತು ಅನ್ನೋ ಸಂದೇಶವನ್ನು ಕೊಡ್ತಿರುವಂಥದ್ದು ಗಮನಿಸ್ಬೋದು. ಈಗ ಕಾಲೇಜು ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಗೆ ಸಾಥ್ ನೀಡಿರುವಂಥದ್ದು. ಆ ವಿದ್ಯಾರ್ಥಿಗಳನ್ನು ಕೂಡ ನಾನು ಮಾತಾಡ್ತೀನಿ.
ಅಪ್ಪಿ ಈಗ ರೈತರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಆ ಕಾಲೇಜಿಗೆ ರಜೆ ಕೊಟ್ಟಿದ್ದೀರಾ ಅದು ಬಿಟ್ಟು ಬಂದಿದ್ದೀರಾ? ಹಾಂ ಅಂದ್ರಿ ನಾವು ಈಗ ರೈತನ ಮಕ್ಳು ಅದೇವು ರೀ, ಹೊಲ್ದಾಗ ಮಾಡ್ಬೇಕು ನಾವು ಹೊಲ್ದಾಗ ಮಾಡ್ತೇವೆ ರೀ. ಹೊಲ್ದಾಗ ಮಾಡೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತೈತೆ ರೀ, ರೈತನ ಮಕ್ಳಿಗೆ ಗೊತ್ತೈತೆ ರೀ, ರೈತರಿಗೆ ಗೊತ್ತೈತೆ ರೀ. ಆ ಹೊರಗೆ ಕುತ್ಕೊಂಡು ರೈತರು ರೈತ ಇವತ್ತು ಬೆಳಿರೋಕೆ ಅವ್ರು ಯಾರೂ ಊಟನ ಮಾಡೋದಿಲ್ಲ ರೀ. ಯಾವ ಮುಖ್ಯಮಂತ್ರಿ ಆಗಲಿ MLA ಆಗಲಿ MP ಆಗಲಿ ಯಾರೂ ಊಟನ ಮಾಡೋದಿಲ್ಲ ರೀ. ರೈತ ಬರೀ ಒಂದು ದಿನ ಬೆಳೆದು ಬಿಟ್ಟಂದ್ರೆ ಇವರೆಲ್ಲ ಏನಾಗ್ತಾರೋ ಗೊತ್ತಿಲ್ಲ ರೀ. ಆದರೂ ರೈತಿಗೆ ಈಗ ಭಾಳ ಅನ್ಯಾಯ ಆಗತೈತೆ ರೀ. ರೈತ ಬೆಳೆದ ಬೆಲೆಗೆ ಸರಿಯಾಗಿ ಬೆಲೆ ಸಿಗುವತ್ತು ರೀ. ರೈತರೆಲ್ಲ ನೋಡಿ ನಿಮ್ಗಾರು ಗೊತ್ತೈತೆ ರೀ, ಆತ್ಮಹತ್ಯೆ ಮಾಡ್ಕೋತಾರೆ ರೀ. ಈಗ ಹಾಗೆ ಬೆಲೆ ಅನ್ಕಿ ಕರೆಕ್ಟಾಗಿ ಸಿಗುವತ್ತು ರೀ. ಸಿಗು ಮಟ ನಾವು ಬಿಡೋದಿಲ್ಲ ರೀ. ಎಲ್ಲ ರೈತನ ಮಕ್ಳು ಜೊತೆಗೆ ಇರ್ತೀರಿ ನೀವು? ನಾವು ಇರ್ತೀವಿ ರೀ, ಎಲ್ಲ ರೈತನ ಮಕ್ಳು ಇರ್ತೀವಿ ರೀ. ನಾವು ಕಾಲೇಜ್ ಯುವಕರು ಇರ್ತೀವಿ ರೀ. ಈಗ ಸ್ವಲ್ಪ ಜನ ಬಂದಿದ್ದೀವಿ ರೀ, ನಾಳೆ ಇನ್ನೂ ಬರ್ತೀವಿ ರೀ. ಇವತ್ತು ನಮಗೆ ಬಂದು ಸರಿಯಾದ ಬೆಲೆ ಕೊಡ್ರಕ್ಕೆ ನಾಳೆ ಗೋಕಾಕ್ ಬಂದ್ರಿ, ನಾಡ್ದು ಬೆಳಗಾವಿ ಬಂದ್ರಿ, ಅಚ್ಚಿ ನಾಡ್ದು ಕರ್ನಾಟಕನ ಬಂದ್ ಮಾಡೋ ಕೆಪಾಸಿಟಿ ರೈತರ ಕಡೆ ಐತ್ರಿ. ಅದು ಆಗುತ್ತೈತ್ರಿ. ಉಗ್ರ ಹೋರಾಟ ನಡೆಸ್ತೀವಿ ರೀ. ನಮಗೆ ಸರಿಯಾದ ಬೆಲೆ ಸಿಗ್ಬೇಕು ರೀ. ಏನು 3500 ಘೋಷಣೆ ಮಾಡ್ಬೇಕಂತ ಒತ್ತಾಯ ಮಾಡ್ತೀರಿ? ಹಾಂ 3500 ಬೆಲೆ ಏರಬೇಕು ರೀ. ಈಗ ರೈತರ ಬೆಳೆದ ಬೆಲೆಗೆ ಸರಿಯಾಗಿ ಬೆಲೆನೇ ಸಿಗುವತ್ತು ರೀ. ಯಾವುದೇ ಗೊಂಜಾಳ ಆಗಲಿ ಜೋಳ ಆಗಲಿ ಏನೋ ಒಂದು ಬೆಳೆದ್ರು ಸರಿಯಾಗಿ ಬೆಲೆನೇ ಇಲ್ಲ ರೀ. ಎಲ್ಲ ಸರಿಯಾಗಿ ಬೆಲೆ ಸಿಗ್ಬೇಕು ರೀ. ರೈತ ಈಗ ಇಷ್ಟು ಬಡವಾಗ್ಯಾನ ರೀ, ಇಷ್ಟು ಸಾಲ ಮಾಡ್ಕೊಂಡು ಬೆಳೆ ಬೆಳೆದು ಅದಕ್ಕೆ ಸರಿಯಾಗಿ ಬೆಲೆ ಸಿಗುವತ್ತು ರೀ. ಅದಕ್ಕಾಗಿ ರೈತರು ಆತ್ಮಹತ್ಯೆ ಮಾಡ್ಕೋತಾರೆ ರೀ. ಎಲ್ಲ ರೈತರ ಬೆಂಬಲ ಕೊಡ್ಬೇಕು ರೀ, ಸಪೋರ್ಟ್ ಮಾಡ್ಬೇಕು ರೀ. ನೀವು ಸಪೋರ್ಟ್ ಮಾಡಿರಿ, ನ್ಯೂಸ್ ಚಾನಲ್ದವ್ರು ಎಲ್ಲ ಸಪೋರ್ಟ್ ಮಾಡ್ಬೇಕು ರೀ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ವಿದ್ಯಾರ್ಥಿಗಳು ಕೂಡ ಹೇಳ್ತಿರೋದು. ಪ್ರಮುಖವಾಗಿ ರೈತರ ಜೊತೆಗೆ ರೈತರ ಬೆನ್ನೆಲುಬಾಗಿ ನಾವು ಇರ್ತೇವೆ. ಈಗ ಏನು ಕಡಿಮೆ ಪ್ರಮಾಣದಲ್ಲಿ ಇದ್ದರೂ ಕೂಡ ಬರುವ ದಿನಗಳಲ್ಲಿ ಬಹುತೇಕ ಎಲ್ಲ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆಗೆ ರೈತರಿಗೆ ಸಾಥನ್ನು ಕೊಡ್ತೇವೆ. ನಾವು ಕೂಡ ರೈತರ ಮಕ್ಕಳಿದ್ದೇವೆ. ಹಾಗಾಗಿ ರೈತರಿಗೆ ಸಲ್ಲಬೇಕಾದಂಥ ದರವನ್ನು ರಾಜ್ಯ ಸರ್ಕಾರ ಆಗಲಿ ಇಲ್ಲಿರುವಂಥ ಆಡಳಿತ ಅಧಿಕಾರಿಗಳು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.